ರಹೀಂ ಕೊಲೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಆಂಟಿ ಕಮ್ಯುನಲ್ ವಿಂಗ್ ಬಗ್ಗೆ ಆದೇಶವನ್ನ ಹೊರಡಿಸಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಆದಂತ ಸಂದರ್ಭದಲ್ಲಿ ಘೋಷಣೆಯನ್ನ ಸರ್ಕಾರ ಮಾಡಿತ್ತು, ಆಂಟಿ ಕಮ್ಯುನಲ್ ವಿಂಗ್ ಅಂತ. ಈ ಬಗ್ಗೆ ಈಗ ಆದೇಶವನ್ನ ಹೊರಡಿಸಲಾಗಿದೆ. ತಕ್ಷಣದಿಂದಲೇ ಆಂಟಿ ಕಮ್ಯುನಲ್ ವಿಂಗ್ ಜಾರಿ ಮಾಡುವಂತೆ ಆದೇಶವನ್ನ ನೀಡಲಾಗಿದೆ, ಜಾರಿಗೊಳಿಸಲಾಗಿದೆ. ಸರ್ಕಾರ ಇಂತಹ ಘಟನೆಗಳನ್ನ ಹತ್ತಿಕ್ಕದೆ ಬಿಡೋದಿಲ್ಲ. ಎಲ್ಲಾ ಕಡೆಯಲ್ಲೂ ಶಾಂತಿ ಕಾಪಾಡುವುದು ನಮ್ಮ ಉದ್ದೇಶ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟಲ್ಲಿ, ಅದು ಕರಾವಳಿ ಭಾಗ ಅಂತೂ ಇಂತಹ ವಿಷಯದಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಈ ನಿಟ್ಟಲ್ಲಿ ಈಗ ಸರ್ಕಾರದಿಂದ ಕ್ರಮ ಅಂತೇಳಿ ಪರಮೇಶ್ವರ್ ಹೇಳಿದ್ದಾರೆ. ಅದನ್ನ ಯಾವ ರೀತಿ ಮಾಡಬೇಕು, ಅದು ಯಾವ ತೀರ ಸ್ಟ್ರಕ್ಚರ್ ಮಾಡಬೇಕು, ಅದನ್ನೆಲ್ಲ ಇಷ್ಟು ದಿವಸ ಸಮಯ ತಗೊಂಡು ಮಾಡಿದ್ದೇವೆ. ಈಗೇನು ಆ್ಯಂಟಿ ನಕ್ಸಲ್ ಫೋರ್ಸ್ ಇದೆ, ಆ ಫೋರ್ಸನ್ನು ಅರ್ಧ ಭಾಗ ಫೋರ್ಸನ್ನು ಈ ಆ್ಯಂಟಿ ಕಮ್ಯುನಲ್ ಫೋರ್ಸಾಗಿ ಕನ್ವರ್ಟ್ ಮಾಡಿ ಅವರಿಗೇನೆಲ್ಲ ಹೆಚ್ಚು ಅಧಿಕಾರ ಬೇಕು ಮತ್ತು ಅವ್ರಿಗೆ ಬೇಕು ಎಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಕೊಟ್ಟು ನಾವು ಈಗ ಅದನ್ನು ಪ್ರಾರಂಭ ಮಾಡ್ತೀವಿ. ಮೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ದೇವೆ, ಶಿವಮೊಗ್ಗ ಮತ್ತು ಉಡುಪಿ ಮತ್ತು ಮಂಗಳೂರು. ಆ ಜಿಲ್ಲೆಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ನಾವು ಮಾಡ್ತೇವೆ. ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನು ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು. ಕಳೆದ ಸಾರಿನೂ ಕೊಟ್ಟಿದ್ದೆ ನಾನು, ನೀವು ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು. ಇದನ್ನು ಮಂಗಳೂರನ್ನು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೀಗೆ ಬಿಡೋಕ್ಕಾಗಲ್ಲ, ಭಾಳ ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡಬೇಕು ನಾವು. ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ನಾವು ಕೊನೆ ಮಾಡ್ತೀವಿ, ನಾವು ಬಿಡೋದಿಲ್ಲ. ಅವ್ರು ಮರ್ಡರ್ ಆದ ತಕ್ಷಣ ಸಂಜೆ ಒಳಗಡೆನೆ ನಾವು 4 ಜನನ ಅರೆಸ್ಟ್ ಮಾಡಿದೋ. ಈಗ ಇನ್ನೂ ಅವರ ಹೇಳಿಕೆಗಳಲ್ಲಿ ನಮಗೆ ಕೆಲವೆಲ್ಲ ಭಾಳ ಗಂಭೀರವಾದಂಥ ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಕೂಡ ನಾವು ಉಪಯೋಗ ಮಾಡಿಕೊಂಡು ಏನು ಕ್ರಮ ತಗೋ. ಪದೇ ಪದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಗಳ ಸದ್ದಾಗ್ತಾ ಇದೆ. ಸರ್ಕಾರಕ್ಕೆ ಮಂಗಳೂರಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಸ್ಥಾಪಿಸೋದೇ ದೊಡ್ಡ ಮಟ್ಟದಲ್ಲಿ ಸವಾಲಾಗಿದೆ. ದಿನೇಶ್ ಗುಂಡೂರಾವ್ ಹಾಗೇನೆ ಹರಿಪ್ರಸಾದ್ಗೆ ಮಂಗಳೂರಿಗೆ ಹೋಗೋದಕ್ಕೆ, ಬಂಟ್ವಾಳಕ್ಕೆ ಹೋಗೋದಕ್ಕೆ ಸೂಚನೆ ಆಲ್ರೆಡಿ ಈಗ ನೀಡಲಾಗಿದೆ. ಇವತ್ತು ಒಂದು ಅಚ್ಚರಿಯ ಬೆಳವಣಿಗೆ, ಮಹತ್ವದ ಬೆಳವಣಿಗೆ ಅಂತಂದ್ರೆ, ಇಷ್ಟು ದಿನ ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿಯೇ ವಾಗ್ಪ್ರಹಾರ ನಡೆಸ್ತಾ ಇದ್ದ, ವಾಗ್ದಾಳಿ ನಡೆಸ್ತಾ ಇದ್ದಂತ BK ಹರಿಪ್ರಸಾದ್ ಅವ್ರ ಮನೆಗೆ ಸಿದ್ದರಾಮಯ್ಯ ಹೋಗಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಮಂಗಳೂರಿಗೆ ಹೋಗಿ ಅಂತ ಹೇಳಿ ಹರಿಪ್ರಸಾದ್ ಅವ್ರಿಗೆ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಮಂಗಳೂರಿನತ್ತ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಂದ್ ಕಡೆ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು, ಅದಾದ್ಮೇಲೆ ಪ್ರತೀಕಾರದ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಮತ್ತೊಂದು ಹತ್ಯೆ ಆಗಿರೋದ್ರಿಂದ ಮಂಗಳೂರಲ್ಲಿ ಶಾಂತಿ ಕಾಪಾಡೋದೇ ಸರ್ಕಾರಕ್ಕೆ ಸವಾಲು. ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು, ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ನಾನು ಹರಿಪ್ರಸಾದ್ಗೆ ನೀನು ಹೋಗಿದ್ ಬರ್ರಿ ಮಂಗಳೂರಿಗೆ ಅಂತ ಹೇಳ್ತಾ ಇದ್ದೆ. ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆಗೆ ಭಾರಿ ಆಕ್ರೋಶ ಮುಸ್ಲಿಂ ಮುಖಂಡರಿಂದ ವ್ಯಕ್ತವಾಗ್ತಾ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಕಿಡಿಕಾರಲಾಗ್ತಾ ಇತ್ತು. ಇನ್ನು ಅವ್ರು ಹೇಳಿದ್ರು, ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಏನ್ ಕೊಟ್ಟಿದ್ರು, ಆ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಕಾಂಗ್ರೆಸ್ನ ವಿವಿಧ ಹುದ್ದೆಗಳಿಗೆ ಮುಸ್ಲಿಂ ಮುಖಂಡರು ಗುಡ್ ಬೈ ಹೇಳಿದ್ದಾರೆ. ನಮ್ಗೆ ಯಾವುದೇ ಪೋಸ್ಟ್ ಬೇಡ, ನಮಗೆ ರಕ್ಷಣೆ ಬೇಕು ನಮ್ಮ ಸಮುದಾಯಕ್ಕೆ ಅಂತ ಕೇಳಿದ್ದಾರೆ. ಜಿಲ್ಲೆಯಲ್ಲಿ ನಮ್ಗೆಲ್ಲ ರಕ್ಷಣೆ ಇಲ್ಲ ತರ ಆಗ್ಬಿಟ್ಟಿದೆ, ಜಿಲ್ಲೆಯ ಮುಸ್ಲಿಮರು ಕಾಂಗ್ರೆಸ್ ಅನ್ನ ತೊರಿತೀವಿ ಅಂತ ಹೇಳಿ ಮಾಜಿ ಮೇಯರ್ ಕೆ ಅಶ್ರಫ್ ಆಕ್ರೋಶದ ಮಾತುಗಳನ್ನ ಹೇಳಿದ್ದಾರೆ. ಇವತ್ತು ಸಭೆ ಮಾಡ್ತೀವಿ, ಸಭೆ ಮಾಡಿ ನಮ್ಮ ಮುಂದಿನ ನಡೆ ಏನು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತೀವಿ, ಸಾಮೂಹಿಕ ರಾಜೀನಾಮೆಯನ್ನ ಕೊಡ್ತೀವಿ, ನಮ್ಮ ಬೇಡಿಕೆ ಈಡೇರಿಸೋವರೆಗೂ ನಾವು ಕಾಂಗ್ರೆಸ್ ಜೊತೆಯಲ್ಲಿ ಇರಲ್ಲ ಅಂತ ಹೇಳಿ ದಕ್ಷಿಣ ಕನ್ನಡ ಮುಸ್ಲಿಂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ಮಾಜಿ ಮೇಯರ್ ಅಶ್ರಫ್ ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ಕಿಶನ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆಯಾದ ಬಳಿಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಜೋರಾಗಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಮತ್ತು ಮಾಜಿ ಮೇಯರ್ ಆದಂತಹ ಅಶ್ರಫ್ ಅವರು. ಸರ್, ರಾಜ್ಯ ಸರ್ಕಾರ ಈ ಜಾನ ಮೌನವನ್ನು ಯಾಕೆ ವಹಿಸ್ತಿದೆ?
ನೋಡಿ, ನಮಗೆ ಬೇಕಾದದ್ದು ದಕ್ಷಿಣ ಕನ್ನಡ ಶಾಂತಿ ಬೇಕಾಗ್ತದೆ. ಈ ಪದೇ ಪದೇ ಈ ರೀತಿ ಹೇಳಿಕೆ ಕೊಡುವಂಥದ್ದು, ಪ್ರಚೋದನಾ ಭಾಷಣ ಮಾಡುವಂಥದ್ದು, ಇದರಿಂದ ಜನರು, ಈ ಯುವಕರು ಆಕ್ರೋಶಗೊಂಡು ಈ ರೀತಿ ಕೊಲೆಗಳು ಆಗ್ತಾ ಇದೆ. ಆಗಿರುವಾಗ ಇದನ್ನು ಕಡಿವಾಣ ಹಾಕ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿಕೆ ನಮ್ಮೊಂದು ಪ್ರಶ್ನೆ. ನಾವು ಪದೇ ಪದೇ ನಮ್ಮ ನಾಯಕರುಗಳ ಹತ್ರ ಮಾತಾಡಿಕೊಂಡು ಈ ರೀತಿ ಆಗ್ತಾ ಇದೆ, ಒಂದು ಕ್ರಮ ಕೈಗೊಳ್ಳಿ ಅಂತ ಬೇಡಿದ್ರು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಈ ಹತ್ಯೆಗೆ ಕಾರಣಗಳು ಯಾರು ಅಂತ ಹೇಳಿಕೆ ಯಾಕೆಂದ್ರೆ ಬಡ ಜನರು ಕೊಲ್ಲುವಂತ ರೀತಿ ಸರಿಯಲ್ಲ. ಆ ಏರಿಯಾದಲ್ಲಿ ರೈಮಾನ್ ದಬ್ಬ ಇಡೀ ಹಿಂದೂ ಮುಸ್ಲಿಂ ಅಂತ ಒಟ್ಟಿಗೆ ಇರುವಂತ ಹುಡುಗ, ಎಲ್ಲರ ಕೆಲಸ ಕೂಡ ಅವ್ರು ಮಾಡಿರುವಂತ ಹುಡುಗ ಅಲ್ವಾ. ಒಂದು 2 ಮಕ್ಕಳಿದ್ದಾರೆ ಅವನಿಗೆ. ಯಾಕೆ ಈ ರೀತಿ ಅವ್ರನ್ನ ಕೊಲ್ಲಬೇಕಿತ್ತು? ಯಾರು ನಿಮಗೆ ಏನದ್ದು, ಯಾರು ನಿಮ್ಮ ಸುಹಾಸ್ ಶೆಟ್ಟಿ ಅಂತ ನಿಮ್ಮ ಯಾರು ಕೊಂದ ಅವನನ್ನು ಕೊಲ್ಲಿರಿ, ಯಾರು ಕೊಂದವರನ್ನು ಕೊಲ್ಲಿ, ಅದಕ್ಕೆ ನಾವು ಕೇಳಿ ಬರಲ್ಲ. ಭರತ್ ಅವರು ಪುತ್ತೂರಲ್ಲಿ ಈ ರೀತಿ ಓಪನ್ ಆಗಿ ಚಾಲೆಂಜ್ ಆಗಿ ಕೊಲ್ಲುವೆ, ಈ ರೀತಿ ಕೊಲ್ತಾ ಬಂದು ಹೇಳಿದವರು ಅವರ ಮೇಲೆ ಯಾಕೆ FIR ಮಾಡ್ತಾರೆ? ಬರೀ FIR ಮಾಡಿದ್ರೆ ಆಗ್ತದ? ಆಗಲ್ಲ. ಅವರನ್ನು ಬಂಧನ ಯಾಕೆ ಮಾಡ್ತಾರೆ? ಇದು ನಾವು ಬೇಸತ್ಕೊಂಡಿದ್ದೆ. ಯಾಕೆಂದ್ರೆ ನಾವು ಪಕ್ಷದಲ್ಲಿ ಒಂದು ಸ್ಥಾನಮಾನ ಕಡಿಸಬೇಕಾದ್ರೆ ನಮ್ಮ ಜನರು ಮುಖ್ಯ. ನಮ್ಮ ಜನರು ನಮ್ಮಿಂದ ಇರುವುದಲ್ಲ, ನಾವು ಜನರಿಂದ ಇರುವುದು ಅಲ್ವಾ. ನಾವು ಜನರ ಮಧ್ಯೆ ಹೋಗುವಂತ ವ್ಯಕ್ತಿಗಳು. ಆಗ ಜನರ ಕೂಗಿದ್ದೆ ನೀವು ಪಕ್ಷ ಬಿಡಬೇಕಂತ ಹೇಳುವ ಒತ್ತಡ ಇದೆ. ಆಗಿರುವಾಗ ನಾವು ಒಂದು ನಿರ್ಧಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಎಲ್ಲ ಪಕ್ಷದಲ್ಲಿರುವಂತಹ ಮುಖಂಡರುಗಳು ಪಕ್ಷದ ಏನು ಸ್ಥಾನಮಾನ ಇದೆ ಅದಕ್ಕೆ ರಿಸನ್ ಕೊಟ್ಟು ನಾವು ದೂರ ಉಳಿಯುವಂಥದ್ದು. ಯಾವ ಪಕ್ಷದ ಕಾರ್ಯಕ್ರಮ ಆಗಲಿ, ಪಕ್ಷದ ವೇದಿಕೆ ಆಗಲಿ ಯಾರು ಕೂಡ ಹೋಗಬಾರದಂತ ನಾವು ನಿರ್ಧಾರ ಮಾಡಿದೆ. ಇದಕ್ಕೆಲ್ಲ ಯಾಕೆಂದ್ರೆ ಇದಕ್ಕೆ ನಮ್ಮ ಮುಖ್ಯಮಂತ್ರಿ ಆಗಲಿ ಮತ್ತು ಪಕ್ಷದ ಯಾರು ನಾಯಕರಿಗಿದೆ, ನಮ್ಮ DK ಶಿವಕುಮಾರ್ ಆಗಲಿ ಎಲ್ಲರೂ ಕೂಡ ಬಂದು ಇಲ್ಲಿ ಕುತ್ಕೊಂಡು ಇದನ್ನು ಸರಿಪಡಿಸಿಕೊಂಡು ಇನ್ನು ಮುಂದೆ ದಕ್ಷಿಣ ಕನ್ನಡದಲ್ಲಿ ಈ ರೀತಿ ಆಗದೇ ನೋಡುವಂತ ವ್ಯವಸ್ಥೆ ಆಗಬೇಕಂತ ನಮ್ಮ ಒಂದು ಆಸೆ ಇದೆ. ಈಗ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಇದೊಂದು ವೈಯಕ್ತಿಕ ದ್ವೇಷದಿಂದ ಆದಂತಹ ಹತ್ಯೆ ಅಂತೇಳಿ. ಆ ಮಾತನ್ನು ನೀವು ಒಪ್ಕೊಳ್ತೀರಾ? ಇಲ್ಲ, ನಾವು ಒಪ್ಪಲ್ಲ. ಯಾಕಂದ್ರೆ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ, ನಾನು ಖಂಡನೆ ಮಾಡಿದ್ದೇನೆ. ಯಾಕೆಂದ್ರೆ ಈ ಮಾತು ಅವ್ರು ಹೇಳಿದವರು ಯಾರು ಅಂತ ಹೇಳ್ಕೊಂಡು, ಆ ಮಾತು ಹೇಳಿದವರು ಯಾರಂತ ಆಗ್ಬೇಕಲ್ಲ, ಆ ಮಾತು ಅವರು ಹಿಂದೆ ತೆಗಿಬೇಕು. ಏನು ಗೃಹ ಮಂತ್ರಿಯ ಜವಾಬ್ದಾರಿಯನ್ನು ಅವರು ಅದರಲ್ಲಿ ಅವರು ಕೆಲಸ ಮಾಡಲಿ ವಿಫಲ ಆಗಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದನ್ನು ಅವರು ಸರಿಪಡಿಸಬೇಕು. ಈಗ ಕಠಿಣ ಕ್ರಮ ಕೇವಲ ಬಾಯಿ ಮಾತಲ್ಲಿ ಸೀಮಿತ ಆಯ್ತಾ ಅಂತ ಸರ್ಕಾರ? ಅದೇ ಆಗಿದೆಲ್ಲ, ಅದೇ ಹೇಳುದು. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದ ನಾವು. ಈ ಕಠಿಣ ಕ್ರಮ ಕೇಳಿ ಸಾಕಾಗಿದೆ. FIR ನೋಡಿ ಸಾಕಾಗಿದೆ ನಮಗೆ. ಅದಕ್ಕೆ ನಾವು ಇಡೀ ಮುಸ್ಲಿಂ ದಕ್ಷಿಣ ಕನ್ನಡ ಇಡೀ ಮುಸ್ಲಿಂ ಈ ನಿರ್ಧಾರಕ್ಕೆ ಬಂದಿದ್ದೆ. ನಾವು ನಾಯಕರು ಬಯಸುದಂತಂದ್ರೆ ನಮಗೆ ಇಲ್ಲಿ ಶಾಂತಿ ಬೇಕಲ್ಲ. ಈ ಶಾಂತಿ ಕೊಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿದ್ರೆ ನಾವು ಮತ್ತೆ ಯಾಕೆ ಆ ಪಕ್ಷದಲ್ಲಿ ನಮ್ಮ ಪಕ್ಷಕ್ಕೆ ಕೆಲಸ ಮಾಡಲಿ ನಮ್ಮ ಜನರು ಬಿಡ್ತಾರಾ? ನಾವು ಯಾವ ಮುಖದ ಜನರ ಮುಂದೆ ಹೋಗಬೇಕು? ಅದಕ್ಕೆ ನಾವು ದೂರ ಉಳಿತೇವೆ ಅಂತ. ಈಗ ಉಸ್ತುವಾರಿ ಸಚಿವರ ಬದಲಾವಣೆ ಮಾಡಬೇಕೆಂಬ ಆಗ್ರಹ ಕೂಡ ಇದೆ, ಏನ್ ಹೇಳ್ತೀವಿ? ಅದು ಖಂಡಿತವಾಗಿ ಬದಲಾವಣೆ ಆಗಲೇಬೇಕು. ಯಾಕೆಂದ್ರೆ ಅದು ಬದಲಾವಣೆ ಆಗಿ, ಯಾಕೆಂದ್ರೆ ವಿಫಲ ಆಗಿದ್ದಾರಲ್ಲ, ವಿಫಲದ ಮೇಲೆ ಅದು ಜವಾಬ್ದಾರಿಯಲ್ಲಿ ಇರುವಂತವ್ರಿಗೆ ಒಂದು ಜವಾಬ್ದಾರಿ ಇದ್ದವರು ಸರಿಪಡಿಸಲಾಗದಿದ್ರೆ ಅವರು ಅದನ್ನ ದೂರ ಉಳಿಬೇಕಂತ ಒಳ್ಳೆಯದು. ಬೇರೆ ಕೊನೆಯದಾಗಿ ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಏನು ಅಂತ? ನಮ್ಮ ಬೇಡಿಕೆ, ನಾವು ಇವತ್ತು 2:30 ಗಂಟೆ ನಾವು ಸಭೆ ಸೇರ್ತೇವೆ. ನಮ್ಮ ಏನೆಲ್ಲ ಬೇಡಿಕೆ ನಾವು ಅವತ್ತು ತೀರ್ಮಾನ ಮಾಡ್ತಾ ಇದ್ದೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಶ್ರಫ್ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ರಹೀಂ ಕೊಲೆಗೆ SDPI ಲೀಡರ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಮಾಯಕ ಅಬ್ದುಲ್ ರಹೀಂ ಹತ್ಯೆ ನಡೆದಿದೆ. ಕಳೆದ 1 ತಿಂಗಳಲ್ಲಿ ಜಿಲ್ಲೆಯಲ್ಲಿ 3 ಕೊಲೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಕುಡುಪುವಿನಲ್ಲಿ ಅಮಾಯಕ ಅಶ್ರಫ್ನನ್ನ ಕೊಲೆ ಮಾಡಿದ್ರು. ಅದಾದ್ಮೇಲೆ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಆಯಿತು. ಪ್ರಚೋದನೆ ಹೆಚ್ಚಾಯಿತು. ಆ ಬಳಿಕ ಕೆಲ ಬಿಜೆಪಿ ಬಜರಂಗ ದಳದ ನಾಯಕರು ದ್ವೇಷದ ಭಾಷಣವನ್ನ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯವನ್ನ ಗುರಿ ಮಾಡಿದ್ರು. ರೌಡಿ ಶೀಟರ್ ಕೊಲೆಗೆ ಪ್ರತೀಕಾರವಾಗಿ ಮನೆಗೆ ನುಗ್ಗಿ ಕೊಚ್ಚಾಕ್ತೀವಿ ಅಂತೆಲ್ಲ ಹೇಳಿದ್ರು. ಭರತ್ ಕುಂಡೇಲು ಶರಣ್ ಪಂಫೆಲ್ ಹೇಳಿಕೆ ನೀಡೋದಕ್ಕೆ ಆರಂಭ ಮಾಡಿದ್ರು. ಕಾಂಗ್ರೆಸ್ ಆಡಳಿತದಲ್ಲೂ ಇಂತಹ ಘಟನೆಗಳು ನಡೀತಾ ಇದೆ ಅಂತ ಹೇಳಿ SDPI ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸುಹಾಸ್ ಶೆಟ್ಟಿಯ ಕೊಲೆ ನಡೆದ ನಂತರ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿಯಾದಂತಹ ಬರಹಗಳು ಹರಿದಾಡಲಿಕ್ಕೆ ಆರಂಭವಾಯಿತು. ಅದರೊಂದಿಗೆ ಬಿಜೆಪಿ ಬಜರಂಗ ದಳಕ್ಕೆ ಸೇರಿದಂತಹ ಕೆಲವು ದ್ವೇಷ ಭಾಷಣಗಾರರು ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸಿಕೊಂಡು ಅತ್ಯಂತ ಪ್ರಚೋದನಕಾರಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಕೊಲೆಯನ್ನು ನಡೆಯಿತು ರೌಡಿ ಶೀಟರ್ನ. ಇದಕ್ಕೆ ಪ್ರತೀಕಾರವಾಗಿ ನಾವು ಮನೆಗಳಿಗೆ ನುಗ್ಗಿ ಕೊಚ್ಚಿ ಹಾಕ್ತೇವೆ. ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ದೇಹವನ್ನು ಛಿದ್ರ ಮಾಡಿ ಹಾಕ್ತೇವೆ. ಹಾಕಿದಂತಹ ಉದಾಹರಣೆಗಳಿದೆ. ಇನ್ನು ಮುಂದೆಯೂ ಕೂಡ ಅದನ್ನು ಮಾಡ್ತೇವೆ ಅಂತ ಹೇಳುವಂತಹ ಬಹಿರಂಗ ರೀತಿಯಲ್ಲಿ ಅದು ಭರತ್ ಕುಂಟೆಯಲ್ಲಿರ್ಬೋದು, ಶರತ್ ಪಂಪುಯಲ್ಲಿರ್ಬೋದು, ಇಂತಹ ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ.
ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣ ಸಂಬಂಧ ಕಲಂದರ್ ಶಾಫಿ ಮಾಹಿತಿ ಆಧಾರದಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಅಬ್ದುಲ್ ರಹೀಂ ಮೇಲೆ ದಾಳಿಯನ್ನು ನಡೆಸಿದ್ದು 6 ಜನ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಕೊಳ್ತಾ ಮಜಲಿನ ಬಾರ್ನಲ್ಲಿ ಮದ್ಯ ಸೇವಿಸಿ 6 ಜನ ಬಂದಿದ್ರಂತೆ. ಒಂದ್ ಕಡೆ ಶವಯಾತ್ರೆ ಸಂದರ್ಭದಲ್ಲಿ ಯುವಕರು ದಾಂಧಲೆಯನ್ನು ಎಬ್ಬಿಸಿದ್ದಾರೆ. ಮುಸ್ಲಿಂ ಯುವಕರ ದಾಂಧಲೆ ವಿಡಿಯೋ ವೈರಲ್ ಆಗಿದೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಹಿಂದೂಗಳ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ದಾಂಧಲೆಯನ್ನ ನಡೆಸಲಾಗಿತ್ತು. ಅಂತಿಮ ಯಾತ್ರೆ ಸಂದರ್ಭದಲ್ಲಿ ತುಂಬೆ ಬಳಿಯ ಅಲ್ಯೂಮಿನಿಯಂ ಅಂಗಡಿ ಬಳಿಯಲ್ಲಿ ಯುವಕರು ಗಲಾಟೆಯನ್ನ ಮಾಡಿದ್ದಾರೆ. ಹಿಂದೂಗಳ ಅಂಗಡಿ ಎಲ್ಲಿದೆ ಅಲ್ಲೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ರು. ಕಾರ್ಮಿಕನ ಮೇಲೂ ಈ ಯುವಕರು ಹಲ್ಲೆಗೆ ಮುಂದಾಗಿದ್ರು. ಅವೆಲ್ಲವೂ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಪೊಲೀಸರು ತಕ್ಷಣಕ್ಕೆ ಸೈರನ್ ಮೊಳಗಿಸಿದ್ರಿಂದ ಅಲ್ಲಿದ್ದಂತ ಯುವಕರು ದಾಂಧಲೆ ಮಾಡೋಕೆ ಹೊರಟಿದ್ರು. ಅವರಲ್ಲೇ ಕಾಲ್ ಕೀಳ್ತಾರೆ, ಎಸ್ಕೇಪ್ ಆಗ್ತಾರೆ. ಇಲ್ಲ ಅಂದ್ರೆ ನೆನ್ನೆನೂ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುವಂತ ಮತ್ತೆ ಪ್ರಕ್ಷುಬ್ಧ ವಾತಾವರಣ ಮಂಗಳೂರು ಭಾಗದಲ್ಲಿ ನಿರ್ಮಾಣವಾಗುವಂತ ಚಾನ್ಸಸ್ ಇತ್ತು. ಯುವಕರು ದಾಂಧಲೆಯನ್ನ ಮಾಡಿದ್ದಾರೆ. ನಿನ್ನೆ ರಹೀಂ ಅಂತಿಮ ಯಾತ್ರೆ ನಡೀತಾ ಇತ್ತು. ಆ ಟೈಮ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದವರು ಸೇರ್ಕೊಂಡಿದ್ರು. ಇನ್ನು ಹತ್ಯೆ ವಿಷಯವಾಗಿ ಗಮನಿಸೋದಾದ್ರೆ 6 ಜನರಿಂದ ಈ ಹತ್ಯೆ ಮಾಡಲಾಗಿದೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಮದ್ಯಪಾನ ಎಲ್ಲ ಮಾಡ್ಕೊಂಡು ಬಂದಿದ್ರಂತೆ ಅವ್ರ ಬಾರಿಂದ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿ ಆತನ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಮಾಹಿತಿ ಸಿಗ್ತಾ ಇದೆ. ಆದರೆ ತನಿಖೆ ನಂತರ ಅಧಿಕೃತವಾದ ಮಾಹಿತಿಯನ್ನು ಪೊಲೀಸರೇ ಕೊಡ್ತಾರೆ. ಇನ್ನು ನಿನ್ನೆಯ ಕೆಲವೊಂದು ಘಟನೆಗಳನ್ನು ನಾವು ರಿಕಾಲ್ ಮಾಡ್ಕೊಳ್ಳೋದಾದ್ರೆ, ಅಂತಿಮ ಯಾತ್ರೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹಿಂದೂಗಳ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿದ್ರು ಕಿಡಿಗೇಡಿಗಳು ಅನ್ನೋದು ಗೊತ್ತಾಗಿದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣ ಸಂಬಂಧ ಶವಯಾತ್ರೆ ನಡೀತಾ ಇತ್ತಲ್ಲ, ಅಂತಿಮ ಯಾತ್ರೆ. ಆ ಸಂದರ್ಭದಲ್ಲಿ ಯುವಕರು ದಾಂಧಲೆಯನ್ನ ಎಬ್ಬಿಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಒಂದ್ ಕಡೆ ಜನ ಸೇರಿದ್ರು. ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಹಿಂದೂ ಅಂಗಡಿಗಳನ್ನ ಆ ಯುವಕರು ಟಾರ್ಗೆಟ್ ಮಾಡಿದ್ರು. ಮುಸ್ಲಿಂ ಯುವಕರು ಟಾರ್ಗೆಟ್ ಮಾಡಿ ದಾಂಧಲೆ ನಡೆಸಿರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಸಿಸಿಟಿವಿ ಫುಟೇಜ್ ಈಗ ಸಿಕ್ಕಿದೆ. ಹಿಂದೂಗಳ ಅಂಗಡಿಗಳನ್ನ ಟಾರ್ಗೆಟ್ ಮಾಡೋದು, ಅಲ್ಲಿ ಹೋಗಿ ದಾಂಧಲೆ ನಡೆಸೋಕೆ ಪ್ರಯತ್ನವನ್ನ ಪಟ್ಟಿದ್ದು. ತುಂಬೆ ಬಳಿಯ ಅಲ್ಯೂಮಿನಿಯಂ ಅಂಗಡಿ ಹತ್ರ ಹೋಗಿ ಗಲಾಟೆಯನ್ನ ಮಾಡಿದ್ದಾರೆ. ಕಾರ್ಮಿಕನ ಮೇಲೆ ಹಲ್ಲೆಗೂ ಮುಂದಾಗಿದ್ರು ಯುವಕರು. ಪೊಲೀಸರು ಈ ಸಂದರ್ಭದಲ್ಲಿ ತುರ್ತಾಗಿ ಅಲರ್ಟ್ ಆಗ್ತಾರೆ, ಸೈರನ್ ಮೊಳಗಿಸ್ತಾರೆ. ಆಗ ಯುವಕರು ಅಲ್ಲಿಂದ ಚಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಅಂದ್ರೆ ಸಂಭಾವ್ಯ ದಾಳಿ ಏನು ನಡೆಸಲಾಗ್ತಾ ಇತ್ತು ಅದನ್ನ ತಕ್ಷಣಕ್ಕೆ ಪೊಲೀಸರು ಎಚ್ಚೆತ್ತುಕೊಂಡು ತಪ್ಪಿಸಿದ್ದಾರೆ. ಎಲ್ಲವೂ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ, ಲೇಟೆಸ್ಟ್ ಅಪ್ಡೇಟ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಒಂದ್ ಕಡೆ ಮುಸ್ಲಿಂ ನಾಯಕರ ಆಕ್ರೋಶವನ್ನ ನಾವು ಗಮನಿಸ್ತಾ ಇದ್ವಿ. ಇವತ್ತು ಸಭೆಯನ್ನ ನಡೆಸಿ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ಸೊ ಈ ನಿಟ್ಟಲ್ಲಿ ತಡೆಯೋ ಪ್ರಯತ್ನ ಏನಾದ್ರೂ ಆಗ್ತಾ ಇದೆಯಾ? ರಾಜೀನಾಮೆ ಕೊಡಬೇಡಿ, ಕ್ರಮ ಆಗುತ್ತೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ಅಂತ ಹೇಳಿ. ಮತ್ತೊಂದ್ ಕಡೆ ನಾವು ಗಮನಿಸ್ತಾ ಇದೀವಿ 6 ಜನ ಈ ಕೃತ್ಯವನ್ನ ಮಾಡಿದ್ದಾರೆ, ಮದ್ಯ ಸೇವಿಸಿ ಬಂದಿದ್ರು ಅಂತ. ಏನ್ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ರು ಅಂತ ಏನಾದ್ರು ಗೊತ್ತಾಗ್ತಾ ಇದೆಯಾ ಪ್ರಾಥಮಿಕವಾಗಿ? ಶರ್ಮಿತಾ, ಕಾಂಗ್ರೆಸ್ನ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಘಟಕದಲ್ಲಿರುವಂತಹ ಅಲ್ಪಸಂಖ್ಯಾತ ಮುಖಂಡರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕಳೆದ ತಿಂಗಳು 27ನೇ ತಾರೀಕು ಒಂದು ಹತ್ಯೆ ಆಗಿತ್ತು. ಕುಡುಪಿನಲ್ಲಿ ಗುಂಪು ಹತ್ಯೆ, ಅಶ್ರಫ್ ಎಂಬತನ ಹತ್ಯೆ ಆಯಿತು. ಈ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಮುಖಂಡರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದು ಸರ್ಕಾರದ ವಿರುದ್ಧ. ಗೃಹ ಸಚಿವರು ಬಂದಾಗ ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಬಹಳಷ್ಟು ಗದ್ದಲವನ್ನು ಉಂಟು ಮಾಡಿದ್ರು. ಈ ಜಿಲ್ಲೆಯಲ್ಲಿ ಕೋಮು ಪ್ರಚೋದನಕಾರಿ ಭಾಷಣ ಮಾಡುವವರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಯಾವುದೇ ಆಗ್ರಹಗಳಿಗೆ ಸರ್ಕಾರದ ಉತ್ತರ ಶೂನ್ಯವಾಗಿತ್ತು. ಇದೀಗ ಅಬ್ದುಲ್ ರಹೀಂ ಹತ್ಯೆಯಾದ ಬಳಿಕವಾಗಿ ಆ ಆಕ್ರೋಶದ ಕಟ್ಟೆ ಒಡೆದಿರುವಂತದ್ದು. ಈಗಾಗಲೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಪ್ರಮುಖರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಮ್ಮ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಬೇರೆ ಒಬ್ಬರನ್ನ ಆಯ್ಕೆ ಮಾಡಬೇಕೆಂಬ ಆಗ್ರಹವನ್ನ ಇಲ್ಲಿನ ಕಾಂಗ್ರೆಸ್ ಮುಖಂಡರು ಅಂದ್ರೆ ಅಲ್ಪಸಂಖ್ಯಾತರ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಇವತ್ತು ಮಧ್ಯಾಹ್ನ 2:15 ಬೋಳಾರದ ಶಾದಿ ಮಹಲ್ನಲ್ಲಿ ಅಲ್ಪಸಂಖ್ಯಾತ ಪ್ರಮುಖರು ಒಂದು ಸಭೆಯನ್ನ ಮಾಡಿ ತಮ್ಮ ನಿರ್ಣಯವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಎಲ್ಲ ಪ್ರಮುಖರು ಈಗ ಸಾಮೂಹಿಕ ರಾಜೀನಾಮೆಯತ್ತ ಚಿತ್ತವನ್ನು ಹರಿಸಿರುವಂತದ್ದು. 2:30 ವೇಳೆಗೆ ಸರ್ಕಾರದ ವಿರುದ್ಧ ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸುತ್ತಾರೆ ಮತ್ತು ಪ್ರಮುಖ ಬೇಡಿಕೆಗಳನ್ನು ಅವರು ಸರ್ಕಾರದ ಮುಂದೆ ಇಡ್ಲಿಕ್ಕಿದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಜಿಲ್ಲೆಗೆ ಬಂದ್ರೆ ಅವರಿಗೆ ಗೆರವನ್ನ ಹಾಕ್ತೀವಿ ಎಂಬ ನೇರ ಎಚ್ಚರಿಕೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕೊಲೆಗೆ ನ್ಯಾಯ ಬೇಕು ಮತ್ತು ಯಾರು ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತನಿಖೆಯ
ಆಂಗಲ್ ಅಲ್ಲಿ ನೋಡಬೇಕಾದ್ರೆ ಬಂಟ್ವಾಳ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. 6 ಮಂದಿಯಿಂದ ಈ ಕೃತ್ಯ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕಿಶನ್ ತಮ್ಮ ಇನ್ಫಾರ್ಮೇಷನ್